ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಹೈದರಾಬಾದ್ನಿಂದ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಕರ್ನಾಟಕ ವರ್ಸಸ್ ತೆಲುಗು ದೇಶಂ. ಕರ್ನಾಟಕದ ಸಿನಿಮಾ ಗತ್ತು ತೆಲುಗು ನಾಡಿಗೂ ಗೊತ್ತು. ಇದು ರಾಜ್ ರವರ ಸಿನಿಮಾ ಪವರ್. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಟ್ 40. ಏನಿದು ಅಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರ ಬಿಡುಗಡೆಯಾಗಿ ಕಳೆದ ಜನವರಿಗೆ 40 ವರ್ಷ. ಆಹಾ, ಎಂತಹ ಅದ್ಭುತ ಹಾಸ್ಯ ರಸದೌತಣದ ಚಿತ್ರ. ಮಧ್ಯಮ ವರ್ಗದ ಜನರ ಜೀವನದಲ್ಲಿ ಬರುವ ಕಷ್ಟಗಳನ್ನು ಹೇಗೆ ನಿಭಾಯಿಸಬೇಕು ಎಂದು ತೋರಿಸಿದ ಚಿತ್ರ. ಕುಟುಂಬ ಸಮೇತ ನೋಡುವ ಅತ್ಯುತ್ತಮ ಚಿತ್ರ. ನಿಮ್ಮೆಲ್ಲರ ಆರಾಧ್ಯ ದೈವ ರಾಜ್ ರವರ ಅಭಿನಯದ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರ ಬಿಡುಗಡೆಯಾಗಿ ಇದೇ ವರ್ಷದ ಜನವರಿಗೆ 40 ವರ್ಷ ಪೂರ್ಣವಾಯಿತು. ಚಿತ್ರ ಬಿಡುಗಡೆ ಆಗಿದ್ದು 17/1/1986. ಚಿತ್ರ ನಿರ್ದೇಶಿಸಿದ್ರು ಸಂಗೀತಂ ಶ್ರೀನಿವಾಸರಾವ್. ಚಿತ್ರಕ್ಕೆ ಹಣ ಹೂಡಿದ್ರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ರವರು. ಚಿತ್ರದಲ್ಲಿ ರಾಜ್ ರವರ ಜೊತೆ ಮಾಧವಿ, ಬಾಲಕೃಷ್ಣ, ಕೆಎಸ್ ಅಶ್ವಥ್, ಉಮಾ ಶಿವಕುಮಾರ್, ಬ್ಯಾಂಕ್ ಜನಾರ್ದನ್ ಇನ್ನೂ ಹಲವು ಪ್ರಮುಖ ಕಲಾವಿದರು ಕಾಣಿಸಿಕೊಂಡಿದ್ರು. ಚಿತ್ರ ಬಿಡುಗಡೆಯ ನಂತರ ಎಲ್ಲರಿಂದ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಎಂಬ ಹೆಸರು ಪಡೆಯಿತು. ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರ ಮೇನಕ, ಶಾಂತಲ, ನಂದ, ನಳಂದ, ಗೀತಾಂಜಲಿ, ನವರಂಗ್, ಆದರ್ಶ ಇನ್ನೂ ಮುಂತಾದ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಭರ್ಜರಿ 30 ವಾರಗಳ ಪ್ರದರ್ಶನ ಕಂಡಿತು. ಈಗ ಹೇಳ್ತೀವಿ ಕೇಳಿ ಅಸಲಿ ಕಹಾನಿ. ತೆಲುಗು ನಾಡು ಹೈದರಾಬಾದಿನ ಪದ್ಮಾವತಿ ಚಿತ್ರಮಂದಿರದಲ್ಲಿ ರಾಜ್ ರವರ ಕಟೌಟ್ ನಿಲ್ಲಿಸಿ ಹೂವಿನ ಹಾರ ಹಾಕಿ ಸಂಭ್ರಮಿಸಿ. ಮುಂಚಿತವಾಗಿ 5 ದಿನದ ಮುಂಗಡ ಎಲ್ಲ ಆಟದ ಟಿಕೆಟ್ ಮಾರಾಟ ಮಾಡಲಾಗಿತ್ತು. ಚಿತ್ರಮಂದಿರದ ಆವರಣದ ತುಂಬೆಲ್ಲ ಬೈಸಿಕಲ್ ನಿಲ್ಲಿಸಿರುವ ದೃಶ್ಯ ಹೇಳ್ತಿತ್ತು ತೆಲುಗು ನಾಡಿನಲ್ಲಿ ಕನ್ನಡ ಭಾಷೆಯ ಸಿನಿಮಾದ ತಾಕತ್ತನ್ನ. ಕನ್ನಡ ಭಾಷೆಯ ಚಿತ್ರ ಪರ ರಾಜ್ಯದ ಚಿತ್ರಮಂದಿರದಲ್ಲಿ 50 ದಿನಕ್ಕೂ ಮೇಲ್ಪಟ್ಟು ಪ್ರದರ್ಶನ ಕಂಡಿದ್ದು ದಾಖಲೆ. ಈ ಯಶಸ್ಸಿನ ಮೂಲಕ ನಿರ್ಮಾಪಕರಿಗೆ ಪರ ರಾಜ್ಯದಿಂದ ಹಣದ ಹೊಳೆಯೇ ಹರಿದಿತ್ತು. ಇದಲ್ಲವೇ ರಾಜ್ ರವರ ಸಿನಿಮಾ ಶಕ್ತಿ. ವಿಷಯ ಇಷ್ಟವಾಯ್ತೇ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಭಾಗ್ಯದ ಲಕ್ಷ್ಮೀ ಬಾರಮ್ಮ.